ಬರುವ ಯುಗಾದಿ ಚೈತ್ರದ ಕುಸುಮ ಹರಳಲು ಮಾಮರಗಳು ಚಿಗುರಲು ಕೋಗಿಲೆಗಳು ಹಾಡಲು ಹಸಿರು ದೀಪ ತೋರಿಸುವ ಯುಗಾದಿ ತನು ಮನಗಳಿಗೆ ನವಚೇತನ ನೀಡಲು ಮತ್ತೆ ಬಂದಿದೆ ಹರುಷ ನೀಡಲು ಮನೆ ಮನೆಗಳಿಗೆ ಶೃಂಗಾರ ತುಂಬಲು ಭಾರತೀಯರಿಗೆ ಶುಭ ತರಲು ಮತ್ತೆ ಬಂದಿದೆ ಯುಗಾದಿ. ನಮಸ್ತೆ, ಶುಭೋದಯ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಯುಗಾದಿ ಎಂಬುದು ಹಿಂದೂ ಪಂಚಾಂಗದ ಮೊದಲನೆಯ ದಿವಸ, ಚೈತ್ರ ಮಾಸದ ಮೊದಲನೆಯ ದಿನ, ಹೊಸ ವರುಷದ ಆರಂಭೋತ್ಸವ. ಮನೆ ಮನೆಗಳಲ್ಲಿ ಸಡಗರ ಸಂಭ್ರಮ, ಹಸಿರು ತೋರಣಗಳ ಅಲಂಕಾರ, ಬೇವು ಬೆಲ್ಲ ಮಿಶ್ರಣವನ್ನು ಹಂಚಿ ಸವಿಯುವ ಸಂಪ್ರದಾಯ. ಮುಂಬರುವ ದಿನಗಳಲ್ಲಿ ಸುಖ ದುಃಖಗಳನ್ನು ಸಮನಾಗಿ ಸ್ವೀಕರಿಸುತ್ತೇನೆಂಬ ವಾಗ್ದಾನದ ಸಂಕೇತ ಈ ಯುಗಾದಿ ಹಬ್ಬ. ಈಗ ಯುಗಾದಿ ಹಬ್ಬದ ಮಹತ್ವವನ್ನು ತಿಳಿಸಲಿದ್ದಾರೆ ನನ್ನ ಸಹೋದ್ಯೋಗಿಯಾದ ಮೋಹನ್ ಕುಮಾರ್ ಗುರೂಜಿಯವರು. ನಮಸ್ತೆ, ಸುಪ್ರಭಾತಂ. ಎಲ್ಲರಿಗೂ ಯುಗಾದಿ ಹಬ್ಬದ ಆಚರಣೆಯ ಶುಭಾಶಯಗಳು. ಮಿತ್ರರೇ, ನಾನು ಇಂದು ಯುಗಾದಿ ಹಬ್ಬದ ಆಚರಣೆಯ ವಿಶಿಷ್ಟತೆ ಮತ್ತು ಅದರ ವಿಧಿವಿಧಾನಗಳು ಹಾಗೆ ಅದರ ಪ್ರಾಮುಖ್ಯತೆಯ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಕೂಡ ತಿಳಿದಿರೋ ಹಾಗೆ ಯುಗಾದಿ ಅಂತ ಅಂದ ತಕ್ಷಣ ನಮಗೆ ಒಂದು ಸುಂದರವಾದಂತಹ ಹಾಡು ನೆನಪಾಗುತ್ತೆ. ಯಾವುದು ಆ ಹಾಡು ಅಂತಂದ್ರೆ, ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ, ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ಹೊಸತು ತರುತ್ತಿದೆ ಎನ್ನುವ ಹಾಗೆ ಯುಗಾದಿ ಅಂದ ತಕ್ಷಣ ಅದು ನಮ್ಮ ವರ್ಷದ ಮೊದಲ ಹಬ್ಬ. ಚೈತ್ರ ಮಾಸದ ಕಾಲದಲ್ಲಿ ಈ ಹಬ್ಬವನ್ನ ಆಚರಿಸಲಾಗುತ್ತೆ. ಎಲ್ಲೆಡೆ ಚಿಗುರುತ್ತಿರುವಂತಹ ಸಂದರ್ಭದಲ್ಲಿ ಈ ಹಬ್ಬವನ್ನ ಸಾಂಕೇತಿಕವಾಗಿ ಆಚರಿಸಲಾಗುತ್ತೆ. ಇನ್ನು ಯುಗಾದಿ ಎನ್ನುವ ಒಂದು ಪದ ಒಂದು ಸಂಸ್ಕೃತದ ಪದವಾಗಿದೆ. ಇಲ್ಲಿ ಯುಗ ಮತ್ತು ಆದಿ ಎನ್ನುವ ಎರಡು ಪದಗಳ ಸಮ್ಮಿಲನವಾಗಿದೆ. ಅಂದ್ರೆ ಹೊಸ ವರ್ಷದ ಆರಂಭ ಎನ್ನುವ ಅರ್ಥವನ್ನ ಅದು ಕೊಡುವಂಥದ್ದು. ಅಂದ್ರೆ ನಮ್ಮ ಜೀವನದಲ್ಲಿ ಹೊಸ ವರ್ಷ ಬರಲಿ, ನಮ್ಮಲ್ಲಿರುವಂತಹ ಕಷ್ಟ ಕಾರ್ಪಣ್ಯಗಳೆಲ್ಲವೂ ಹೋಗ್ಲಿ, ಹೊಸ ಆನಂದವನ್ನ ಹರುಷವನ್ನ ತರಲಿ ಅಂತ ಸಾಂಕೇತಿಕವಾಗಿ ಪ್ರಾರ್ಥನೆಯನ್ನು ಮಾಡುವ ಸಲುವಾಗಿ ಈ ಹಬ್ಬವನ್ನ ಆಚರಿಸಲಾಗುತ್ತೆ. ಇನ್ನು ಸಾಂಪ್ರದಾಯಿಕವಾಗಿ ಯುಗಾದಿ ಹಬ್ಬದಂದು ಸೂರ್ಯನನ್ನ ನಮಸ್ಕಾರ ಮಾಡುವಂಥದ್ದು, ಹಾಗೆ ಮನೆಯಲ್ಲಿ ಹಿರಿಯರು ಪಂಚಾಂಗವನ್ನ ಶ್ರವಣ ಮಾಡುವಂಥದ್ದು, ಬೇವು ಬೆಲ್ಲವನ್ನ ಸವಿಯುವಂಥದನ್ನ ನೋಡ್ಬೋದು. ಯಾಕೆ ಹಾಗಾದ್ರೆ ಈ ಬೇವು ಬೆಲ್ಲವನ್ನ ಸವಿತಾರೆ ಅಂತಂದ್ರೆ, ನಮ್ಮ ಜೀವನದಲ್ಲಿರುವಂತಹ ಕಷ್ಟ ಕಾರ್ಪಣ್ಯಗಳು, ನೋವು ನಲಿವುಗಳು, ಹಾಗೆ ಸಿಹಿ ಮತ್ತು ಕಹಿ ಅನುಭವಗಳನ್ನ ಸಾಂಕೇತಿಕವಾಗಿ ತೋರಿಸುವಂತಹ ಹಿನ್ನೆಲೆಯಲ್ಲಿ ಈ ಬೇವು ಬೆಲ್ಲವನ್ನ ಸವಿಯಲಾಗುತ್ತೆ. ಇನ್ನು ಭಾರತದಾದ್ಯಂತ ಈ ಹಬ್ಬವನ್ನ ಬಹಳ ಸಡಗರ ಸಂಭ್ರಮ ವಿಜೃಂಭಣೆಯಿಂದ ಆಚರಿಸಲಾಗುತ್ತೆ. ಅದರಲ್ಲೂ ಕೂಡ ಕರ್ನಾಟಕ, ಆಂಧ್ರ, ಮಹಾರಾಷ್ಟ್ರ, ತೆಲಂಗಾಣ ರಾಜ್ಯಗಳಲ್ಲಿ ಯುಗಾದಿ ಹಬ್ಬವನ್ನ ಬಹಳ ಸಡಗರದಿಂದ ಆಚರಿಸ್ತಾರೆ. ಅದರಲ್ಲೂ ಮಹಾರಾಷ್ಟ್ರದಲ್ಲಿ ಯುಗಾದಿ ಹಬ್ಬವನ್ನ ಗುಡಿ ಪರ್ವ ಅಂತಾನೆ ಕರೆಯಲಾಗುತ್ತೆ. ಇನ್ನು ಈ ಯುಗಾದಿ ಹಬ್ಬವನ್ನ ಆಚರಿಸುವಂತ ವಿಧಿವಿಧಾನಗಳು ಹೇಗಿರುತ್ತೆ ಅಂತಂದ್ರೆ, ಸೂರ್ಯೋದಯಕ್ಕಿಂತ ಮುನ್ನ ಎದ್ದೊಳಲಾಗುತ್ತೆ. ಹೀಗೆ ಸೂರ್ಯೋದಯಕ್ಕಿಂತ ಮುನ್ನ ಎದ್ದು ತೈಲದಿಂದ ಅಭ್ಯಂಜನ ಸ್ನಾನವನ್ನ ಮಾಡಲಾಗುತ್ತೆ. ತದನಂತರ ಹೊಸ ಉಡುಪುಗಳನ್ನ ಧರಿಸಲಾಗುತ್ತೆ. ಸೂರ್ಯನಿಗೆ ನಮಸ್ಕಾರವನ್ನ ಮಾಡಲಾಗುತ್ತೆ. ಹಾಗೆ ಮನೆಯಲ್ಲಿರುವಂತಹ ಸ್ತ್ರೀಯರು ಮನೆಯ ಅಂಗಳದಲ್ಲಿ ಬಣ್ಣ ಬಣ್ಣದಿಂದ ಕೂಡಿದಂತಹ ಪ್ರೀತಿಪೂರ್ವಕವಾದಂತಹ ರಂಗೋಲಿಗಳನ್ನ ಹಾಕ್ತಾರೆ. ಹಾಗೆ ಹೂವಿನಿಂದ ಅದನ್ನ ಅಲಂಕರಿಸ್ತಾರೆ. ತದನಂತರ ಎಳೆಯ ಚಿಗುರಿನ ಮಾವಿನ ಎಲೆಗಳನ್ನ ಹಾಗೆ ಬೇವಿನ ಎಸಳನ್ನ ತರೋದ್ರ ಮೂಲಕ ಒಂದು ತಳಿರು ತೋರಣವನ್ನ ಮಾಡಿ ಬಾಗಿಲಿಗೆ ಹಾಕಲಾಗುತ್ತೆ. ಇನ್ನು ಈ ಹಬ್ಬದಲ್ಲಿ ಸಿಹಿ ತಿಂಡಿಯಾಗಿ ಹೋಳಿಗೆಯನ್ನ ತಯಾರಿಸ್ತಾರೆ. ಅದ್ರ ಜೊತೆಗೆ ತುಪ್ಪವನ್ನ ಕೂಡ ಉಣಬಡಿಸಲಾಗುತ್ತೆ. ಇನ್ನು ಎಳೆಯ ಮಾವಿನ ಕಾಯಿಯನ್ನ ತಂದು ಉಪ್ಪಿನಕಾಯಿಯನ್ನು ಕೂಡ ಈ ಹಬ್ಬದಲ್ಲಿ ತಯಾರಿಸಲಾಗುತ್ತೆ. ಹೀಗೆ ಯುಗಾದಿ ಹಬ್ಬವನ್ನ ಮನೆಯಲ್ಲಿರುವಂತಹ ಎಲ್ಲರೂ ಕೂಡ ಬಹಳ ಸಡಗರ ಸಂಭ್ರಮದಿಂದ ಹೊಸ ಹಬ್ಬವನ್ನ ಆಚರಿಸೋದ್ರ ಮೂಲಕ, ಒಳ್ಳೆಯ ಹಿತನುಡಿಗಳನ್ನ ಹಾಡೋದ್ರ ಮೂಲಕ, ಸಿಹಿಯನ್ನ ಸಹಿಯೋದ್ರ ಮೂಲಕ ಈ ಹಬ್ಬವನ್ನ ಬಹಳ ಸಡಗರದಿಂದ ಆಚರಿಸ್ತಾರೆ. ಹಾಗಾದ್ರೆ ಮಕ್ಕಳೇ, ನೀವು ಕೂಡ ಮನೆಯಲ್ಲಿ ಬಹಳ ಸಡಗರ ಸಂಭ್ರಮದಿಂದ ಬೇವು ಬೆಲ್ಲವನ್ನ ಸವಿಯೋದ್ರ ಮೂಲಕ ಈ ಯುಗಾದಿ ಹಬ್ಬವನ್ನ ಆಚರಿಸಿ, ನಿಮಗೂ ಕೂಡ ಈ ಯುಗಾದಿ ಹಬ್ಬ ಹೊಸ ವರ್ಷ ಹೊಸ ಹರುಷವನ್ನ ತರಲಿ ಅಂತ ನಾನು ಆಶಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳು. ಧನ್ಯವಾದಗಳು. ಯುಗಾದಿ ಹಬ್ಬದ ಬಗ್ಗೆ ಇಷ್ಟೊಂದು ಸ್ವಾರಸ್ಯವಾಗಿ ಹೇಳಿದಂತಹ ಶ್ರೀಯುತ ಮೋಹನ್ ಕುಮಾರ್ ಗುರೂಜಿಯವರಿಗೆ ಧನ್ಯವಾದಗಳು. ಸಾಂಗೇ ಶಕ್ತಿ ಕಲಯುಗೆ. ಜಗತ್ತಿನಲ್ಲಿ ಸಂಘಟನೆಯಿಂದಲೇ ಶಕ್ತಿ. ಅದರ ಬಲದ ಮೇಲೆ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಬಹುದು. ಇದು ನನ್ನ ದೃಢವಾದ ನಂಬಿಕೆ ಎಂಬ ನುಡಿಮುತ್ತನ್ನು ಹೇಳಿದಂತಹ ಮಹಾನ್ ವ್ಯಕ್ತಿ, ಹಾಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಂಸ್ಥಾಪಕರು ಮತ್ತು ಆದ್ಯ ಸರಸಂಘ ಚಾಲಕರಾಗಿ ಪ್ರಖ್ಯಾತಿ ಪಡೆದ ಕೇಶವ್ ಬಲಿರಾಮ್
ಎಡಗೇವಾರ್ ಇವರ ಜನ್ಮದಿನವೂ ಕೂಡ ಈ ಯುಗಾದಿ ಹಬ್ಬದ ಇನ್ನೊಂದು ವಿಶೇಷ ಸಂಗತಿ. ಇವರನ್ನು ಡಾಕ್ಟರ್ ಜಿ ಎಂತಲೂ ಕರೆಯುತ್ತಾರೆ. ಈಗ ನಮ್ಮ ಶಾಲೆಯ ಪ್ರಧಾನ ಆಚಾರ್ಯರಾದ ಶ್ರೀಯುತ ವಸಂತ್ ಕುಮಾರ್ ಗುರೂಜಿಯವರು ಕೇಶವ್ ಬಲಿರಾಮ್ ಎಡಗೇವಾರ್ ಇವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಬೇಕಾಗಿ ಅವರಲ್ಲಿ ವಿನಂತಿ ಮಾಡಿಕೊಳ್ಳುತ್ತಿದ್ದೇನೆ. ಜಿ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದ ಪ್ರಧಾನಾಚಾರ್ಯರಾದ ಶ್ರೀಯುತ ವಸಂತ್ ಕುಮಾರ್ ಗುರೂಜಿಯವರಿಗೆ ಧನ್ಯವಾದಗಳು. ಡಾಕ್ಟರ್ ಜಿ ಅವರ ಜನ್ಮ ದಿವಸದ ಬಗ್ಗೆ ತಿಳಿಸಲಿದ್ದಾರೆ ನನ್ನ ಸಹೋದ್ಯೋಗಿಯಾದ ಶ್ರೀಮತಿ ಸಂಧ್ಯಾ ರಾಣಿ ಮಾತಾಜಿಯವರು. नमस्ते, सुप्रभातम। मैं संध्या रानी आज राष्ट्रीय स्वयंसेवक के संस्थापक श्री केशव बलिराम हेडगेवार जी के जन्म दिवस के शुभ अवसर पर उनका जीवन परिचय देने वाली हूँ। हिंदू धर्म हिंदुस्तान की धड़कन है। अगर हमें हिंदू धर्म की सुरक्षा करनी है तो उसके लिए हमें सबसे पहले हिंदू संस्कृति को संवारना होगा। उपरोक्त कथन राष्ट्रीय स्वयंसेवक के संस्थापक और भारत माता के सच्चे सपूत केशव बलिराम हेडगेवार जी का है, जिनका जन्म 1889 ईस्वी में नागपुर के एक गरीब ब्राह्मण परिवार में हुआ था। अल्पायु में ही इनके सर से माता पिता का साया उठ गया था। बाल्यावस्था से ही इनमें देश प्रेम की भावना कूट कूट कर भरी हुई थी, जिसका उदाहरण है कि जब वो पुणे में पढ़ रहे थे तो हाई स्कूल में वंदे मातरम गाने के कारण उन्हें स्कूल से निकाल दिया गया था। बालक केशव पे उनके बड़े भाई महादेव जी के विचारों का गहरा प्रभाव था, किंतु उनके विचार क्रांतिकारी थे। फलतः युवावस्था में मेडिकल की पढ़ाई अच्छे नंबरों से पास करने के बाद भी उन्होंने देश सेवा को ही अपना परम कर्तव्य समझा। इन्होंने स्वतंत्रता संग्राम में बढ़ चढ़कर हिस्सा लिया। इनके ऊपर बाल गंगाधर तिलक और लाला लाजपत राय के विचारों का गहरा प्रभाव था। सन 1925 ईस्वी में नागपुर में इन्होंने राष्ट्रीय स्वयंसेवक संघ की स्थापना की, जिसका मुख्य उद्देश्य आपसी झगड़े के शिकार से न बनने वाले समाज की स्थापना करना और एकजुटता कायम करना था, ताकि भविष्य में कोई भी हमें फिर से अपना गुलाम न बना सके। उन्होंने 1936 ईस्वी में उन्होंने राष्ट्रीय स्वयंसेवक संघ की महिला इकाई की स्थापना की। उन्होंने हिंदू धर्म के छुआछूत, ऊंच नीच, जात पात की भावनाओं का त्याग करने और चरित्र निर्माण और राष्ट्र सेवा के प्रति समर्पित रहने का आह्वान किया था। भारत माता के इस सच्चे सपूत का 21 जून 1940 को नागपुर में परिनिर्वाण प्राप्त हुआ। यद्यपि हेडगेवार जी आज हमारे बीच नहीं हैं, फिर भी उनके द्वारा स्थापित राष्ट्रीय स्वयंसेवक के लाखों करोड़ों स्वयंसेवक देश, काल और परिस्थिति के अनुसार राष्ट्र की सेवा में अपना योगदान दे रहे हैं। भारत माता के इस सच्चे सपूत को मेरा शत शत नमन। भारत माता की जय। धन्यवाद। ಡಾಕ್ಟರ್ ಜಿ ಅವರ ಬಗ್ಗೆ ಇಷ್ಟೊಂದು ಸ್ವಾರಸ್ಯವಾಗಿ ಹೇಳಿದ ಶ್ರೀಮತಿ ಸಂಧ್ಯಾ ರಾಣಿ ಮಾತಾಜಿಯವರಿಗೆ ಧನ್ಯವಾದಗಳು. ಧನ್ಯವಾದ.